ಈ ಜೈನ ರಾಜರು ನೋಡಿ, ಒಂದು ತಪ್ಪು ಎಲೆಯಾಗಿದೆ ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ. ಮೊಘಲರು ದಾಳಿ ಮಾಡಿದರು, ಎಸ್ ಕರೆಕ್ಟ್, ಹೌದು ತಾನೆ. ಫ್ರೆಂಚರು ದಾಳಿ ಮಾಡಿದರು, ಇಂಗ್ಲೀಷರು ದಾಳಿ ಮಾಡಿದರು, ಎಸ್ ಒಪ್ಕೊಳ್ತೀವಿ. ಜೈನರ ಬಗ್ಗೆ ಏನಿದೆ, ಯಾವತ್ತಿಗೂ ಕೂಡ ತೀರ್ಥಂಕರ ಬಗ್ಗೆನೇ ವಿವರಣೆ ಇದೆ ಇತಿಹಾಸ ಪುಸ್ತಕದಲ್ಲಿ. ಆ ರಾಜರು ದಾಳಿ ಮಾಡಿದ್ದಿದೆಯಾ? ಅವರು ದಾಳಿ ಮಾಡಿದ್ದಾರೆ. ತುಳುನಾಡಿನಲ್ಲಿ ಅತಿ ಹೆಚ್ಚು ಹಿಂದೂಗಳನ್ನು ಜೈನ ಧರ್ಮಕ್ಕೆ ಕನ್ವರ್ಷನ್ ಮಾಡಿದ್ದಾರೆ. ಜೈನ ಧರ್ಮಕ್ಕೆ ರಾಜರ ಕ್ರೂರತೆ ಯಾವ ರೀತಿ ಮೊಘಲರ ಕ್ರೂರತೆಯನ್ನು ಇತಿಹಾಸ ಪುಟಗಳಲ್ಲಿ ಬರೆದ್ರು, ಜೈನ ರಾಜರ ಕ್ರೂರತೆಯನ್ನು ಇತಿಹಾಸ ಪುಟಗಳಲ್ಲಿ ಯಾರೂ ಬರೀಲಿಲ್ಲ. ಬರೆದಿದ್ದನ್ನು ಇವರು ಸುಟ್ಟು ಹಾಕಿದರು. ಬರೀ ನಾವು ಬಾಹುಬಲಿಯ ಬಗ್ಗೆ ಹೇಳ್ತೇವೆ, ಎಸ್ ಅವ್ರು ನಮ್ಮ ಒಳ್ಳೆ ವ್ಯಕ್ತಿತ್ವ. ತೀರ್ಥಂಕರ ಬಗ್ಗೆ ಅವರು ಹೌದು ಗುರುಗಳು, ಅವ್ರ ಗುರುಗಳು ಅದನ್ನೇ ಹೇಳ್ತಾರೆ ಹೊರತು ಇಲ್ಲಿ ಜೈನ ರಾಜರ ಕ್ರೂರತೆ ಎಷ್ಟು ಇತ್ತಂತ ಹೇಳಿದರೆ, ಆ ಬಾಹುಬಲಿ ಬೆಟ್ಟವನ್ನು ಕೆತ್ತಿದಂಥವನನ್ನು ಕೈಯನ್ನೇ ಕತ್ತರಿಸಾಕ್ತಾರೆ ರಾಜ ಅಲ್ವಾ. ಅದನ್ನು ಯಾಕೆ ಇತಿಹಾಸ ಪುಟಗಳಿಂದ ವಂಚಿತವನ್ನಾಗಿ ಮಾಡಿದರು? ಜೈನರ ದಬ್ಬಾಳಿಕೆ, ಜೈನರ ಕ್ರೂರತೆ ಇಲ್ಲಿ ಕೆಲವೊಂದಿಷ್ಟು ಹಿರಿಯರು ನಮಗೆ ಹೇಳ್ತಾರೆ, ಅವರು ಇದರಿಂದ ಬಂದಿದ್ದು ಪುರಾತನ. ಇಲ್ಲಿ ಜೈನ ಲ್ಯಾಂಡ್ಲಾರ್ಡ್ಸ್ ಏನಿರ್ತಾರಲ್ಲ, ಜಮೀನ್ದಾರ್ ಪದ್ಧತಿ ಹೆಂಗಿತ್ತು ಜೈನರದ್ದು, ಇಲ್ಲಿ ರಾಜರ ಪದ್ಧತಿ ಅವಾಗ ಹೆಂಗಿತ್ತು ಅಂತ ಹೇಳಿದರೆ, ಹಿಂದೂಗಳು ಮದುವೆ ಆದರೆ ಮೊದಲು ಅವ್ರ ಹತ್ರ ಕಳಿಸ್ಬೇಕಾಗಿತ್ತಂತೆ. ಹೆಂಡತಿನ ಮೊದಲು ಅವ್ರ ಹತ್ರ ಕಳಿಸ್ಬೇಕು. ಅವಾಗ ಆ ರೀತಿ ದಬ್ಬಾಳಿಕೆ ಇತ್ತು. ಆ ದಬ್ಬಾಳಿಕೆಯನ್ನು ಯಾರೂ ಬರೀಲಿಲ್ಲ. ಬರೀ ತೀರ್ಥಂಕರ ಬಗ್ಗೆ ಬರೆದರು, ಎಸ್ ಒಳ್ಳೇದದು. ಆದರೆ ಜೈನರು ಕೂಡ ರಾಜರಿದ್ರು ತಾನೆ, ಬಲ್ಲಾಳ ರಾಜರಿದ್ರು ತಾನೆ. ಕ್ರೂರತೆಯನ್ನು ಯಾಕೆ ಬರೀಲಿಲ್ಲ? ಅದನ್ನ ಯಾಕೆ ಮುಚ್ಚಿಟ್ರಿ? ಆ ಕ್ರೂರತೆಯಿಂದನೇ ಇವತ್ತು ಧರ್ಮಸ್ಥಳ ಹಿಂದೂಗಳಿಂದ ಜೈನರಿಗೆ ಹೋಗ್ಬಿಡ್ತು. ಬ್ರಿಟಿಷರು ಬಕೆಟ್ ಹಿಡಿದು, ಬ್ರಿಟಿಷರಿಗೆ ಕಾಲ್ನೆಕ್ಕಿ ಬಕೆಟ್ ಹಿಡಿದು ಅವರ ವಶಕ್ಕೆ ತಗೊಂಡ್ರು. ಇಷ್ಟಾಗಿದ್ದು.